ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರೇ, 5 ವರ್ಷಗಳಿಂದ ನಿಮ್ಮ ಜೀವನದ ಮೇಲೆ ಒಬ್ಬ ಮಹಿಳೆ ಕಣ್ಣು ಹಾಕಿ ನಿಮ್ಮ ಸಂತೋಷವನ್ನು ನಾಶ ಮಾಡಲು ಕಾಯುತ್ತಿದ್ದಾಳೆ. ಕೆಲ ಸಮಯಗಳಲ್ಲಿ ಇವರ ಜೀವನದಲ್ಲಿ ನಡೆಯುವಂತಹ ಅಸಾಧಾರಣ ಅಡಚಣೆಗಳು, ಕಾರಣವಿಲ್ಲದ ಆತಂಕಗಳು ಮತ್ತು ನಿರಂತರ ಸಮಸ್ಯೆಗಳು ಕಂಡಾಗ ಯಾರಾದರೂ ನನ್ನ ವಿರುದ್ಧ ಏನಾದರೂ ಮಾಡುತ್ತಿದ್ದೀರಾ ಎನ್ನುವಂತಹ ಭಾವನೆ ಸಹಜವಾಗಿ ಮೂಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಮಾಟ ಮಂತ್ರ, ತಂತ್ರ ಅಥವಾ ಕುತಂತ್ರಗಳ ಮೂಲಕ ನಿಮ್ಮ ಮನಃಶಾಂತಿಯನ್ನು ಕದಡುವ ಪ್ರಯತ್ನ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇದನ್ನು ಭಯಪಟ್ಟಿಸುವಂತಹ ವಿಷಯವೇ ಆಗಿದ್ರೂ ಕೂಡ ಖಂಡಿತವಾಗಿ ಇದರಿಂದ ಹೊರಬರುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಈ ಒಂದು ಮಾರ್ಚ್ ತಿಂಗಳು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಕೂಡ ಇರೋದ್ರಿಂದ ಆ ಮಹಿಳೆಯ ಬಗ್ಗೆ ಮುಂಚಿತವಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯವಿದೆ. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಮಾಡಿಸುವಂತಹ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಆದರೆ ಈಗ ಸಮಯ ಮೀರಿ ಹೋಗಿಲ್ಲ. ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದವು ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತಿದೆ. ಆದ್ದರಿಂದ ಈ ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ, ಇದು ದೇವರ ಪ್ರೇರೇಪಣೆಯ ಮೂಲಕ ನಿಮ್ಮವರೆಗೂ ತಲುಪಿದೆ. ಮೇಷ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅರ್ಥವಾಗದ ಕೆಲವು ಘಟನೆಗಳು ನಡೆಯುತ್ತಿವೆ. ಅದೇ ರೀತಿ ಅನೇಕ ಬಾರಿ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಸಂತೋಷ ಸಿಕ್ಕ ಕ್ಷಣದಲ್ಲೇ ಏನೋ ಅಡ್ಡಿ ಬರುತ್ತದೆ. ಕೆಲಸಗಳು ಅಂತಿಮ ಹಂತದಲ್ಲಿ ನಿಂತು ಹೋಗುತ್ತಿದೆ. ಮನಸ್ಸಿಗೆ ಶಾಂತಿ ಸಿಗದೆ ಅಸ್ವಸ್ಥತೆಯ ಭಾವನೆ ಹೆಚ್ಚಾಗುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೇವಲ ಪರಿಸ್ಥಿತಿಗಳಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನವರ ನಕಾರಾತ್ಮಕ ಹಾಗೂ ಕೆಟ್ಟ ಕಣ್ಣ ದೃಷ್ಟಿಯು ಕಾರಣವಾಗಿರಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ವಿಶೇಷವಾಗಿ ಒಬ್ಬ ಮಹಿಳೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಅಸೂಯೆ ಹೊಂದಿ ನಿಮ್ಮ ಸಂತೋಷವನ್ನು ಸಹಿಸಲಾಗದೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಟುಕೊಂಡಿರ್ತಾಳೆ ಎಂಬ ಸೂಚನೆಗಳು ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು, ನೇರ ಮಾತು ಹೇಳುವಂತಹ, ತಮ್ಮ ಶ್ರಮದಿಂದ ಮುಂದೆ ಸಾಗುವಂಥವರು. ಆದರೆ ಇದೇ ಗುಣ ಕೆಲವರಿಗೆ ಅಸಹನೆಯನ್ನು ಉಂಟು ಮಾಡುತ್ತದೆ. ಕಳೆದ 5 ವರ್ಷಗಳಲ್ಲಿ ನೀವು ಯಾರನ್ನಾದರೂ ನಂಬಿ ಮೋಸ ಹೋಗಿರುವಂತಹ, ದುರ್ಬಲತೆಯನ್ನು ಅನುಭವಿಸಿರುವಂತಹ ವಿಶೇಷತೆಗಳು ಕೂಡ ತುಂಬಿದೆ. ನಿಮ್ಮ ವಿರುದ್ಧ ಮನಸ್ಸಿನಲ್ಲಿ ದ್ವೇಷ ಬೆಳೆಸಿಕೊಂಡಿರುವಂತಹ ಒಬ್ಬ ಮಹಿಳೆ ನಿಮ್ಮ ಯಶಸ್ಸನ್ನು ನಿಧಾನವಾಗಿ ನಾಶ ಮಾಡುತ್ತಾಳೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯ ಕೂಡ ದೊಡ್ಡ ಸಮಸ್ಯೆಗಳು ಕಾಣುವುದು, ಹಣ ಬಂದ ಕೂಡಲೇ ಖರ್ಚಾಗುವುದು, ಇವೆಲ್ಲವೂ ನಕಾರಾತ್ಮಕ ಶಕ್ತಿ, ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ ಎನ್ನುವಂತಹ ಸಂಕೇತವಾಗಿರುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನೀವು ಅವಳಿಂದ ಎಚ್ಚೆತ್ತುಕೊಳ್ಬೇಕು ಮತ್ತು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ನಿಮಗೆ ಖಂಡಿತವಾಗಿ ತೊಂದರೆ ಅನ್ನೋದು, ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿಯೇ. ಪಂಡಿತ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಅಂಶಗಳನ್ನು ತೆಗೆದು ಹಾಕುತ್ತದೆ, ತೊಂದರೆಗಳಿಂದ ದೂರ ಮಾಡುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳ ಆಟ ಹೆಚ್ಚು ಕಾಲ ನಡೆಯೋದಿಲ್ಲ. ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ದೃಷ್ಟಿ ಹಾಕುತ್ತಿದ್ದಾರೆ. ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖ ಕಾರಣವಾದ ವ್ಯಕ್ತಿಯಾಗಿರುತ್ತಾಳೆ. ನೀವು ರಗುತ್ತಿರುವುದನ್ನು ಅವಳಿಂದ ನೋಡಿ ಸಹಿಸಲು ಸಾಧ್ಯವಾಗುತ್ತಾ ಇಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನು ಅವಳು ಹೊಟ್ಟೆ ಕಿಚ್ಚಿನಿಂದ ಸಹಿಸಲು ಆಗುತ್ತಿಲ್ಲ. ಒಟ್ಟಾರೆಯಾಗಿ ಆದ್ದರಿಂದಲೇ ಕಳೆದ ಕೆಲವು ದಿನಗಳಿಂದ ನೀವು ಮಾಡುತ್ತಿರುವಂತಹ ಕೆಲಸಗಳು ಕೈಗೂಡುತ್ತಿಲ್ಲ. ಇದರ ಹಿಂದೆ ಆ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಮಾಟ ಮಂತ್ರದ ಕಾರ್ಯನಿರ್ವಹಿಸ್ತಾ ಇದೆ. ದುರಂತವೆಂದರೆ ಸ್ನೇಹಿತರೆ, ಅವಳು ನಿಮ್ಮ ಅತ್ಯಂತ ಹತ್ತಿರದ ಸಂಬಂಧಿ ಆಗಬೇಕು. ನೀವು ಅವಳನ್ನು ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿರ್ತೀರಾ, ಪ್ರೀತಿಸ್ತಾ ಇರ್ತೀರಾ. ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರರಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ಸದಾ ಪ್ರಯತ್ನಗಳನ್ನು, ತಂತ್ರಗಳನ್ನು ಹುಡುತ್ತಿದ್ದಾಳೆ. ನಿಮ್ಮ ಮನೆ ಕುಟುಂಬವನ್ನು ಒಳಗಿನಿಂದಲೇ ಹಾಳು ಮಾಡ್ತಾ ಇದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಹೇಳಿಕೆ ಮಾತ್ರ ಮುಖ್ಯವಾಗಿರುತ್ತೆ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಯೋಚಿಸ್ತಾ ಇರ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ, ಕೆಟ್ಟ ಆಲೋಚನೆಗಳನ್ನು ಮಾಡ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸೋದಿಲ್ಲ. ಅದನ್ನು ಹೇಗಾದರೂ ಖಾಲಿ ಮಾಡಿಸಬೇಕು ಎನ್ನುವಂತಹ ಯೋಚನೆಯನ್ನು ಹೂಡ್ತಾಳೆ. ನಿಮಗೆ ಹಣ ಬರದಂತೆ ಮಾಡುತ್ತಾಳೆ. ಈ ರೀತಿಯಾದ ಕುತಂತ್ರವನ್ನು ರೂಪಿಸ್ತಲೇ ಇರ್ತಾಳೆ. ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಉರಿ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟವನ್ನು ಈ ವರ್ಷವೂ ಅನುಭವಿಸಬಾರದು ಎನ್ನುವ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನುಳಿದ ತಿಂಗಳುಗಳು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು.
ಏಕೆಂದರೆ ನಿಮ್ಮ ಜಾತಕದಲ್ಲಿ ಶನಿ ಗುರು ಶುಕ್ರ ಅದ್ಭುತವಾದ ಚಲನೆಯಿಂದ ನೀವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀರಾ, ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಸಂಪಾದಿಸುತ್ತೀರಾ. ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಅವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಒಂದು ಹೆಣ್ಣಿನ ಮಾಯಾಜಾಲದಿಂದ ಹೊರಬರಬೇಕು, ತಪ್ಪಿಸಿಕೊಳ್ಳಬೇಕು. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡುತ್ತಿದ್ದಾಳೆ. ಒಟ್ಟಾರೆಯಾಗಿ ಅವಳ ಒಂದು ದೃಷ್ಟಿ ಮತ್ತು ಅವಳ ಕಾಲ್ಗುಣದಿಂದ ನಿಮ್ಮ ಜೀವನದ ಎಲ್ಲ ಸಂತೋಷವೂ ಕೂಡ ನಾಶವಾಗುವಂತಹ ಸಮಯ ಇದಾಗಿರೋದ್ರಿಂದ, ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗ್ರಹಣ ಕೂಡ ಇರೋದ್ರಿಂದ, ಹುಣ್ಣಿಮೆ ಕೂಡ ಇರೋದ್ರಿಂದ ಅದರ ಒಳಗಾಗಿ ಅವಳ ನಾಶವನ್ನು ನೀವು ಮಾಡಬೇಕು, ಅವಳಿಂದ ನೀವು ದೂರ ಆಗಬೇಕು. ಅವಳ ಎಲ್ಲ ರೀತಿಯ ಸಂಬಂಧಗಳನ್ನು ಇಂದಿನಿಂದಲೇ ಕಡಿದು ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಕಷ್ಟ, ನಿಷ್ಠುರಗಳು, ನೋವುಗಳು ಹೆಚ್ಚಾಗುವಂತೆ ಅವಳು ಕುತಂತ್ರವನ್ನು ಈಗಾಗಲೇ ರೂಪಿಸಿಕೊಂಡಿಟ್ಕೊಂಡಿದ್ದಾಳೆ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡರಾಗಿ ಯಾರನ್ನ ಕೂಡ ನಂಬೇಡಿ, ಅದರಲ್ಲೂ ಆ ಮಹಿಳೆಯನ್ನ ನಂಬೋದು ಬೇಡ. ಸ್ವಲ್ಪ ಕಣ್ಣು ತೆರೆದು ನೋಡಿ, ಎಲ್ಲರನ್ನ ನಂಬೋದನ್ನು ತಪ್ಪಿಸಿ. ನಿಮ್ಮ ಮಕ್ಕಳ ಸಂತೋಷವನ್ನು ಕಾಣುವಂತಹ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ಕಷ್ಟಪಡುತ್ತಿರುವಾಗ, ನೋವನ್ನು ಅನುಭವಿಸುತ್ತಿದ್ದರೂ ಕೂಡ ನಿಮ್ಮ ಜೊತೆ ನಿಂತವರು ನಿಮ್ಮ ಕುಟುಂಬದವರೇ ಆಗಿರ್ತಾರೆ. ಆದರೆ ನಿಮ್ಮ ಮನೆಯವರು ಈಗ ಆ ಹೆಣ್ಣಿನ ಮಾಯಾಜಾಲದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿ ಆ ಹೆಣ್ಣಿನಿಂದನೇ ಸಾಕಷ್ಟು ಅವಮಾನ ಮತ್ತು ಕಣ್ಣೀರುಗಳನ್ನು ಹಾಕಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಸಂತೋಷವಾಗಿರುವಂತಹ ಜೀವನವನ್ನು ನಡೆಸ್ತಾ ಇರುವಾಗಲೂ ಕೂಡ ನೀವು ತುಂಬ ಕಷ್ಟವನ್ನು ಪಟ್ಟಿದ್ದೀರಾ, ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ನಿಮ್ಮ ಮನೆಯಲ್ಲಿ ಆಗುವ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ, ಗಂಡ ಹೆಂಡತಿಯ ನಡುವೆ ಜಗಳಗಳು ಶುರುವಾಗುತ್ತದೆ, ನಿಮ್ಮ ತಂದೆ ತಾಯಿಯರ ಆರೋಗ್ಯ ಹದಗೆಡುತ್ತದೆ. ಅವಳ ಕಾಳುಗುಣ ಎಷ್ಟು ಅಶುಭವಾಗಿದೆ ಎಂದರೆ, ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗುತ್ತಿದೆ. ಏಕೆಂದರೆ ಅವಳು ಯಾವಾಗಲೂ ಕೂಡ ಮಾಟ ಮಂತ್ರ ಕುತಂತ್ರದ ನಕಾರಾತ್ಮಕ ಶಕ್ತಿಗಳನ್ನೇ ಮೈ ಮೇಲೆ ಎಳೆದುಕೊಂಡಿರ್ತಾಳೆ, ಸಾಕಷ್ಟು ತೊಂದರೆಗಳನ್ನು ಕೊಡ್ತಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾಳೆ. ಇದೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಿ. ಆದರೆ ನೀವು ಕಲಿಯುಗ ದೈವವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಏಕೆಂದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಜನರು ಈ ರೀತಿಯ ಮಹಿಳೆಯಿಂದ ಕಷ್ಟಪಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ಮಾಹಿತಿ ಬಹಳಷ್ಟು ಉಪಯುಕ್ತವಾಗುತ್ತದೆ. ಆದ್ದರಿಂದ ಸಂಪೂರ್ಣವಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಮನೆಯ ಮೇಲೆ ಒಂದು ಆಶೀರ್ವಾದದ ಮೂಲಕ ಎಲ್ಲ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನು ಹೇಳದಿದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ವಸ್ತುಗಳನ್ನು ತಂದರೂ ಕೂಡ, ನೀವು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ, ಅವಳೊಂದಿಗೆ ನೀವು ಹೇಳಿಕೊಂಡಾಗ ಖಂಡಿತವಾಗಿ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸೋದಿಲ್ಲ, ಮೌನವಾಗಿಯೇ ಇರುತ್ತಾಳೆ. ನೀವು ಏನೇ ಮಾಡಿದರೂ ಕೂಡ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಅದನ್ನೇ ನೋಡುತ್ತಿರುತ್ತಾಳೆ. ಆಗ ನೀವು ಅವಳ ಯಾವ ಭಾವವನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು, ಅವಳಿಂದ ಎಚ್ಚರ ವಹಿಸಬೇಕು. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸುತ್ತೀರಾ. ಆದರೆ ಅವರು ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ಕೊಡದೆ, ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕು. ಆ ಹೆಣ್ಣಿನ ಕೆಟ್ಟ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ, ಅವಳು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದ ಎಲ್ಲ ವಸ್ತುಗಳೆಲ್ಲ ಸ್ವಲ್ಪ ದಿನದಲ್ಲೇ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ, ಏನು ತಂದಿದ್ದಾರೆ ಎನ್ನುವಂತಹ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾಳೆ. ನಿಮಗೆ ಹೇಗೆಲ್ಲ ಕೆಲಸದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದು ಪದೇ ಪದೇ ಬಂದು ನೋಡುತ್ತಿದ್ದಾಳೆ. ಆಗ ನೀವು ಎಚ್ಚೆತ್ತುಕೊಳ್ಳಿ. ನೀವು ಎಲ್ಲಾದರೂ ಯಶಸ್ಸನ್ನು ಪಡೆದುಕೊಳ್ತಾ ಇದ್ರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸಲು ಮುಂದಾಗುತ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎದ್ದು ಕಾಣುತ್ತಿದ್ದರೆ ಅವಳಿಗೆ ಬಹಳಷ್ಟು ಸಂತೋಷ, ಖುಷಿಯಾಗುತ್ತದೆ. ನಿಮ್ಮ ಕಣ್ಣೀರು ಒರೆಸುವಂತಹ ನಾಟಕವಾಡಿ ಒಳಗೊಳಗೆ ಒಂದು ಹೆಚ್ಚಿನ ಒಂದು ಸಂತೋಷವನ್ನು ಅನುಭವಿಸ್ತಾಳೆ. ನಿಮ್ಮ ಮನೆಗೆ ಬಂದು ಪದೇ ಪದೇ ಖಾಸಗಿ ವಿಚಾರಗಳಿಗೆ ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ
ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಒಂದು ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಳ್ಳೋಕೆ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ವಿಡಿಯೋದ ಮೂಲಕ ನಿಮಗೆ ಹೆಚ್ಚಿನ ತೊಂದರೆ ಆಗೋದನ್ನು ತಪ್ಪಿಸುವುದೇ ನಮ್ಮ ಉದ್ದೇಶವಾಗಿದೆ. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸಿ ನಿಮ್ಮನ್ನು ಜೈಲಿಗೆ ಕಳಿಸುವಂತಹ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶ್ರಮಪಟ್ಟು ನೀವು ಕೆಲಸ ಮಾಡಿ ಕಷ್ಟಪಟ್ಟು ದುಡಿದಂತಹ ಹಣ ಮತ್ತು ಹೆಸರು ಮಾಡಿದಂತಹ ಗೌರವವನ್ನು ಮಣ್ಣು ಪಾಲು ಮಾಡೋದಕ್ಕೆ ಕಾದು ಕುಳಿತಿರುವಂತಹ ಆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾಗಿ ನೀವು ಧೈರ್ಯದಿಂದ ಮುಂದುವರೆದು ಒಂದು ತಾಂತ್ರಿಕವಾದ ಕ್ರಿಯೆಗಳನ್ನು ನಿಲ್ಲಿಸಲು ಸ್ಪಷ್ಟವಾದ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನ ಮುದ್ದಾಡಲು ಎತ್ತುಕೊಳ್ತಾಳೆ, ತುಂಬಾ ಪ್ರಯತ್ನ ಮಾಡ್ತಾಳೆ. ಆಗ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುವಂತಹ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿರ್ತಾಳೆ. ಏಕೆಂದರೆ ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಅವಳ ಮಡಿಲು ಹೋಗುತ್ತಿದ್ದಂತೆ ಅಸ್ವಸ್ಥರಾಗಲು ಶುರು ಮಾಡುತ್ತದೆ. ಇವೆಲ್ಲವೂ ಕೂಡ ನೀವು ಆ ಮಹಿಳೆಯನ್ನ ಗುರುತಿಸುವಂತಹ ಸೂಚನೆಗಳಾಗಿದೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಲಿ. ಏಕೆಂದರೆ ನಿಮಗೆ ಬೇಕಾದಂತಹ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಕುತಂತ್ರ ಮಾಡಿಸುವ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ. ಆಗ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಯನ್ನ ಶುರು ಮಾಡಿಕೊಳ್ತೀರಾ. ನೀವು ಈಗಾಗಲೇ ತಿಳಿದುಕೊಳ್ಳಬೇಕು, ಯಾರೋ ನಿಮಗೆ ಬೇಕಾದವರು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸಿದ್ದಾರೆ ಎಂದು. ನಿಮ್ಮ ಮನೆಯ ಮೇಲಿನ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆಗ ನೀವು ಆಸ್ಪತ್ರೆಗೆ ತೋರಿಸಿದರೂ ಕೂಡ ಏನು ಪ್ರಯೋಜನವಿಲ್ಲ. ಏಕೆಂದರೆ ಎಲ್ಲವೂ ಉತ್ತಮವಾಗಿರುವಂತೆ ಕಂಡುಬರುತ್ತದೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮನೆ ಮೇಲೆ ಯಾರದ್ದೋ ಕಣ್ಣು ದೃಷ್ಟಿ ಬಿದ್ದಿದೆ. ಅವಳು ಆ ಮಹಿಳೆಯ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು ಕಾಣಿಸಲು ಶುರುವಾಗುತ್ತದೆ. ಅದೇ ರೀತಿ ಆಗ ನೀವು ನಿಮ್ಮ ಮನೆಯ ಜ್ಯೋತಿಷಿಗಳನ್ನು ಕೇಳಿದಾಗ ಅವರ ಕಡೆಯಿಂದ ಕೂಡ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರ ಕಣ್ಣೀರು ಬರಬಹುದು. ಏಕೆಂದರೆ ಅವರು ಅತಿ ಹತ್ತಿರದ ಸಂಬಂಧಿಯೇ ಆಗಿರುತ್ತಾರೆ. ನಿಮ್ಮ ಮೇಲೆ ನೀವು ಅವರ ಮೇಲೆ ಇಟ್ಟಿರುವಂತಹ ಅತಿಯಾಗಿದ್ದ ನಂಬಿಕೆ, ಹಚ್ಚಿಕೊಂಡಿರುವಂತಹ ವಿಧಾನ ಎಲ್ಲವನ್ನ ಕೂಡ ತೊಂದರೆಗೆ ಒಳಗಾಗಿಸುತ್ತಿದೆ ಎನ್ನುವಂತಹ ಭಾವನೆ ನಿಮ್ಮನ್ನು ದುರ್ಬಲಗೊಳಿಸಬಹುದು. ಯಾರಿಯಾಗಿ ನೀವು ನಂಬಿರುವಂತಹ ವ್ಯಕ್ತಿಗಳಿಂದ ಈ ರೀತಿಯಾಗಿ ನಡೆದಾಗ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ಈಗ ಆ ಮಹಿಳೆಯ ಹೆಸರನ್ನ ತಿಳಿಸುತ್ತೇವೆ. ಆ ಹೆಸರು ಇಂಗ್ಲಿಷ್ ಅಕ್ಷರದ ಆರ್ ಅಥವಾ ಎ ಅಕ್ಷರದಿಂದ ಪ್ರಾರಂಭವಾಗುತ್ತೆ, ಎನ್ ಅಥವಾ ಎಂ ಅಕ್ಷರದಿಂದ ಮುಕ್ತಾಯಗೊಳ್ಳುತ್ತದೆ. ಈ ರೀತಿಯ ಹೆಸರು ಬರುವಂತಹ ಮಹಿಳೆಗಳಿಂದ ನೀವು ಉತ್ತಮವಾಗಿ ಪ್ರತಿಕ್ರಿಯೆ ನೀಡೋದೆ ಅವರ ಎಲ್ಲ ರೀತಿಯ ಸಂಬಂಧವನ್ನು ರಿಲೇಷನ್ಶಿಪ್ಗಳನ್ನು ಕಟ್ ಮಾಡಬೇಕು. ಆ ಮಹಿಳೆಯ ಸಂಪೂರ್ಣವಾದ ಹೆಸರನ್ನು ತಿಳಿಸದೇ ಹೋದರೂ ಕೂಡ ನಿಮಗೆ ಅವಳ ಅಕ್ಷರದ ಹೆಸರುಗಳು ಸಂಪೂರ್ಣವಾಗಿ ಅರ್ಥವಾಗಿರುತ್ತದೆ. ಖಂಡಿತವಾಗಿ ಅವಳಿಗೆ ಅವಮಾನ ಮಾಡುವ ಉದ್ದೇಶ ನಮಗಿಲ್ಲ. ಈಗ ಹೇಳಿರುವ 2 ಅಕ್ಷರದಿಂದಲೇ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ತುಂಬ ಬುದ್ಧಿವಂತರು. ನಾವು ಈಗ ನೀಡಿರುವಂತಹ ಸೂಚನೆಯ ಮುಖಾಂತರ ನಿಮಗೆ ಆ ಮಹಿಳೆ ಯಾರು, ಅವಳ ಹೆಸರೇನು ಎನ್ನುವುದು ಗೊತ್ತಾಗಿರುತ್ತದೆ. ಆದ್ದರಿಂದ ಅವಳು ನಿಮ್ಮನ್ನ ಅತಿ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ನಿಮ್ಮ ಸುತ್ತಮುತ್ತಲು ವಾಸಿಸುವಂತಹ ನೆರೆಹೊರೆಯವರು ಆಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರು ಕೂಡ ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿಯೊಂದು ಸಮಯದಲ್ಲೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಈ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಆ ಮಹಿಳೆ ನೇರವಾಗಿ ಏನು ಮಾಡದಿದ್ದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡೋದು, ಬೇರೆಯವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಅನುಮಾನ ಹುಟ್ಟಿಸೋದು, ನಿಮ್ಮ ಸಂಬಂಧಗಳನ್ನು ದುರ್ಬಲಗೊಳಿಸೋದು ಇತ್ಯಾದಿ ರೀತಿಯಲ್ಲಿ ನಿಮ್ಮ ಶಾಂತಿಯನ್ನು ಕದಡುವ ಪ್ರಯತ್ನ ಮಾಡುತ್ತಾಳೆ. ಕೆಲವೊಮ್ಮೆ ನೀವು ಕಾರಣವಿಲ್ಲದೆ ಒತ್ತಡವನ್ನು ಅನುಭವಿಸ್ತೀರಾ. ರಾತ್ರಿ ನಿದ್ದೆ ಸರಿಯಾಗಿ ಆಗೋದಿಲ್ಲ, ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ನಕಾರಾತ್ಮಕ ದೃಷ್ಟಿ ದೋಷದ ಪರಿಣಾಮ ಇದಾಗಿರುತ್ತದೆ. ಮೇಷ ರಾಶಿಯವರಿಗೆ ಈ ಕಾಲ ಪರೀಕ್ಷೆಯ ಸಮಯ. ಆದರೆ ನೆನಪಿಡಿ, ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ. ಅದು ಧೈರ್ಯ ಮತ್ತು ಜಯದ ಸಂಕೇತ. ಆದ್ದರಿಂದ ಯಾವುದೇ ಕೆಟ್ಟ ದೃಷ್ಟಿ ಶಾಶ್ವತವಾಗಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಖಂಡಿತವಾಗಿ ಈ ಸಮಯ 5 ವರ್ಷಗಳಿಂದ ನಿಮ್ಮನ್ನು ದುರ್ಬಲಗೊಳಿಸಲು ಕಷ್ಟ ಕೊಡುತ್ತಿರುವಂತಹ ಮಹಿಳೆಯ ಆಟ ಇನ್ನು ಹೆಚ್ಚು ದಿನ ನಡೆಯೋದಿಲ್ಲ. ಏಕೆಂದರೆ ನಾವು ತಿಳಿಸುವಂತಹ ಈ ಪರಿಹಾರ ಮಾರ್ಗಗಳು ನಿಮ್ಮನ್ನು ಇನ್ನಷ್ಟು ಬಲಶಾಲಿ ಹಾಗೂ ಶಕ್ತಿಶಾಲಿಗಳಾಗಿ ಮಾಡ್ತಾ ಹೋಗುತ್ತೆ. ಒಟ್ಟಾರೆ ಈಗ ನೀವು ಮಾಡಬೇಕಾಗಿರುವ ಕೆಲಸ ಅಂದರೆ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು. ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ತಂದು ನಿಮ್ಮ ಮನೆಯಲ್ಲಿ ಇಡಬೇಕು. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸಿ ಒಂದು ನಿಂಬೆ ಹಣ್ಣಿನಿಂದ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ದೃಷ್ಟಿಯನ್ನು ತೆಗೆದು ವಸ್ತಿನ ಮೇಲೆ ಕಟ್ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಎಡಭಾಗ ಬಲಭಾಗದಲ್ಲಿ ಒಂದೊಂದನ್ನು ಇಡಬೇಕು. ದೇವರ ಮುಂದೆ ತುಪ್ಪದ ದೀಪಾರಾಧನೆಯನ್ನು ಬೆಳಗಿ ನಮ್ಮ ಕಷ್ಟಗಳು ಶತ್ರುಗಳು ನಾಶವಾಗಿದ್ದಕ್ಕೆ ಧನ್ಯವಾದ ಎಂದು ಹೇಳಬೇಕು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಧೂಪ ದೀಪ ನೈವೇದ್ಯದಿಂದ ಪೂಜೆಯನ್ನು ಮಾಡಬೇಕು. ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಿಂದ ಹೊರಗೆ ಕಳಿಸಬೇಕು.
ಈ ಸಮಯದಲ್ಲಿ ಪಚ್ಚ ಕರ್ಪೂರ, ಪಲಾವ್ ಎಲೆ, ಲವಂಗ ಮತ್ತು ತುಪ್ಪವನ್ನು ಹಾಕಿ ಅದರ ಧೂಪವನ್ನು ಮನೆಯೆಲ್ಲ ಸಿಂಪಡಿಸುವ ಮೂಲಕ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತೆ. ಮನೆ ಒರೆಸುವ ನೀರಿಗೆ ಅರಿಶಿನ ಪುಡಿ, ಉಪ್ಪನ್ನು ಹಾಕಿ ಸ್ವಚ್ಛಗೊಳಿಸಿ ಸ್ನಾನ ಮಾಡುವಂಥ ನೀರಿಗೆ ಗಂಗಾ ಜಲ, ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಿ. ಇದರಿಂದ ದೃಷ್ಟಿ ದೋಷಗಳು, ನಕಾರಾತ್ಮಕ ಅಂಶಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸಿಕ್ಕಿಬಿಡುತ್ತೆ. ಅಷ್ಟೇ ಅಲ್ಲದೆ ಈ ಸಮಯ ಬೂದುಗುಂಬಳಕಾಯಿಯಿಂದ ತಿಂಗಳಿಗೊಂದ್ಸತಿ ಮನೆಯವರೆಲ್ಲ ದೃಷ್ಟಿಯನ್ನು ತೆಗೆದು ನಿಮ್ಮ ಮನೆಯಲ್ಲಿ ದೃಷ್ಟಿ ತೆಗೆದು ಅದನ್ನು 3 ಕೂಡುವಂತಹ ರಸ್ತೆಯಲ್ಲಿ ಹೊಡೆದು ಬರಬೇಕು. ಈ ರೀತಿಯಾಗಿ ಮಾಡುವಾಗ ಕೂಡ ನಿಮ್ಮ ಮನೆಯ ಎಲ್ಲ ನಕಾರಾತ್ಮಕ ಅಂಶ ದೂರವಾಗಿ ಮಾಟ ಮಂತ್ರ ತಂತ್ರಗಳ ಕುತಂತ್ರಗಳು ಬರೋದಿಲ್ಲ. ಪ್ರತಿಯೊಂದು ಗುರುವಾರ ಓಂ ಗುರುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಖಂಡಿತವಾಗಿ ಮಹಾವಿಷ್ಣುವಿನ ಅನುಗ್ರಹ ಹಾಗೂ ಶ್ರೀಹರಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿಸುತ್ತದೆ. ಅಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ನೇರವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖವನ್ನು ತಂದುಕೊಡುತ್ತೆ. ಈ 5 ವರ್ಷಗಳ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸಲು ಬಂದಿದೆ. ನಿಮ್ಮ ಜೀವನದಲ್ಲಿ ಶೀಘ್ರವಾಗಿ ಸ್ಪಷ್ಟತೆ ಬರುತ್ತದೆ. ಯಾರು ನಿಮ್ಮ ಹಿತೈಷಿಗಳು, ಯಾರು ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗುತ್ತಿರುವವರು ಎಂದು ಸ್ಪಷ್ಟತೆಯಾದ ಮಾಹಿತಿ ತಿಳಿದ ನಂತರ ನೀವು ಎಲ್ಲವನ್ನ ತಿಳಿದುಕೊಂಡು ಇನ್ನು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಶುರು ಮಾಡ್ತೀರಾ. ನೆಮ್ಮದಿ ಮತ್ತು ಪ್ರಗತಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಮೇಷರಾಶಿಯವರೇ, ಭಯ ಪಡಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ರಕ್ಷಣೆ. ನೀವು ಒಳಗಿನಿಂದ ಬಲವಾಗಿದ್ದರೆ ಯಾರ ಕೆಟ್ಟ ದೃಷ್ಟಿ ಕೂಡ ನಿಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸುತ್ತಿರುವಂತಹ ಘಟನೆಗಳು ಅಸಹಜವಾದ ಘಟನೆಗಳೇ ಆಗಿರಬಹುದು. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ರಕ್ಷಣೆ ಕೆಲವು ಸರಳ ತಂತ್ರಗಳನ್ನು ಬಳಸಿಕೊಳ್ಳುವ ಮೂಲಕ ನೀವು ಎಲ್ಲ ರೀತಿಯ ತೊಂದರೆಗಳಿಂದ ಧೈರ್ಯವಾಗಿ ಹೊರಬರಬಹುದು. ಸಕಾರಾತ್ಮಕವಾದ ಚಿಂತನೆಗಳನ್ನು ವೃದ್ಧಿ ಮಾಡಿಕೊಳ್ಬಹುದು. ಇವುಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಕ್ರಮಗಳು. ಯಾವುದೇ ಕೆಟ್ಟ ಶಕ್ತಿಗಿಂತ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಚಿಂತನೆಗಳೇ ದೊಡ್ಡ ರಕ್ಷಣೆ. ನೆನಪಿನಲ್ಲಿ ಇಡಿ, ನಿಮ್ಮ ಜೀವನದ ಮೇಲೆ ಯಾರಿಗೂ ಸಂಪೂರ್ಣ ನಿಯಂತ್ರಣ ಇರೋದಿಲ್ಲ. ನಿಮ್ಮ ನಿರ್ಧಾರಗಳು, ನಿಮ್ಮ ಧೈರ್ಯ ಮತ್ತು ನಿಮ್ಮ ನಂಬಿಕೆ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಎಚ್ಚರಿಕೆಯಿಂದ ಎಲ್ಲ ರೀತಿಯ ಶಕ್ತಿಯನ್ನು ನೀವು ದೂರ ಮಾಡಿ ನಕಾರಾತ್ಮಕತೆಯಿಂದ ಹೊರಬಂದು ಯಾವುದೇ ಕುತಂತ್ರವೂ ಕೂಡ ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.